ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಇವತ್ತಿನ ದಿವಸ 20ನೇ ದಿವಸ. ಹಲ್ಲೆಲೂಯಾ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ದಿವಸ ನಾವು ಒಂದು ವಿಚಾರದ ಬಗ್ಗೆ ನಾವು ಕಲಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಯಾವ ವಿಚಾರ ಕಲಿಯಲಿಕ್ಕೆ ಪ್ರಾರಂಭ? ಸ್ಥಾನಿಕನಾದ ಯೋಹಾನನ ಜೀವಿತ ಮತ್ತು ಕುರೇನ ಪಟ್ಟಣದ ಸೀಮೋನನ ಜೀವಿತ. ಹಲ್ಲೆಲೂಯಾ. ಸ್ಥಾನಿಕನಾದ ಯೋಹಾನನ ಜೀವಿತ ನೋಡುವಾಗ ಆತನ ಪ್ರಾರಂಭ ಚೆನ್ನಾಗಿತ್ತು, ಆದರೆ ಕೊನೆಯನ್ನು ನೋಡುವಾಗ ಆತನು ಯೇಸು ಕ್ರಿಸ್ತನ ಮೇಲೆ ಒಂದು ಡೌಟ್ ಅಂದ್ರೆ ಸಂಶಯವನ್ನ ಪಡುವವನಾಗಿದ್ದನು. ಆದ್ರೆ ಯಾವ ಸ್ಥಳದಲ್ಲಿ ಕುರೇನ ಪಟ್ಟಣದ ಸೀಮೋನನು ಇರಬೇಕಾಗಿತ್ತೋ ಆ ಸ್ಥಳದಲ್ಲಿ ಯಾರು ಇರಬೇಕಾಗಿತ್ತು? ಸ್ಥಾನಿಕನಾದ ಯೋಹಾನನು ಇರಬೇಕಾಗಿತ್ತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದೇ ಕುರೇನ ಪಟ್ಟಣದ ಸೀಮೋನನ ಬಗ್ಗೆ ಅಲ್ಲಿ ಮಾತ್ರ ನಾವು ನೋಡ್ತೇವೆ. ತದನಂತರ ನಾವು ಎಲ್ಲಿ ನೋಡುವುದೆಂದು ನೋಡುವಾಗ ಅಪೊಸ್ತಲ ಕೃತ್ಯದಲ್ಲಿ ನೋಡ್ರಿ, ಅಲ್ಲಿ ಆ ಒಂದು ದೇವರ ಒಂದು ಪರಿಶುದ್ಧಾತ್ಮನ ಒಂದು ಮಳೆ ಆ ಒಂದು ಸಂದರ್ಭದಲ್ಲಿ ಆಗುವಂತ ಸಂದರ್ಭದಲ್ಲಿ, ದೇವರ ಒಂದು ಪರಿಶುದ್ಧಾತ್ಮನ ಅಭಿಷೇಕ ಅವರ ಮೇಲೆ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ಊರಿನವರಿದ್ರು ನೋಡ್ರಿ. 9ನೇ ವಚನ ನೋಡುವಾಗ ನಮಗೆ ತಿಳಿದು ಬರ್ತದೆ, ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯುದಾಯ, ಕಪದೋಕ್ಯ, ಪೊಂತ, ಅಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ, ಕುರೇನೆಯ ಮಗ್ಗುಲಲ್ಲಿರುವ ಲಿಬಿಯಾ ದೇಶದವರು ಕೂಡ ಇದ್ದಾರೆ. ಹಲ್ಲೆಲೂಯಾ. ಕುರೇನಾ ಪಟ್ಟಣದ ಆ ಒಂದು ಯೇಸು ಕ್ರಿಸ್ತರ ಆತನು ಗೊಗೋತಾ ಬೆಟ್ಟಕ್ಕೆ ಹತ್ತು ಹೋಗುವಂತ ಸಂದರ್ಭದಲ್ಲಿ ಇದ್ದಂತ ಆ ಒಂದು ಸೀಮೋನನು ಖಂಡಿತವಾಗಿ ನಾನು ನಂಬುತ್ತೇನೆ ಆ ಒಂದು ಗುಂಪಿನಲ್ಲಿ ಬಂದಲ್ಲಿ ಸೇರಿರ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಆ ಕುರೇನ ಪಟ್ಟಣದ ಸೀಮೋನನ ಮಕ್ಕಳು ರೂಫಸ್ ಮತ್ತು ಅಲೆಕ್ಸಾಂಡರ್ ಅವರು ಉನ್ನತವಾಗಿ ದೇವರಿಂದ ಉಪಯೋಗಿಸಲ್ಪಟ್ಟರು. ಮಕ್ಕಳು ಹಾಗೆ ಉಪಯೋಗಿಸಬೇಕು ಅಂತಂದ್ರೆ ತಂದೆ ದೇವರಲ್ಲಿ ಗಟ್ಟಿಯಾಗಿ ನಿಂತವನಾಗಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಆತನ ಪ್ರಯಾಣ ಕೇವಲ ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತು ಆತನಿಗೆ ಶಿಲುಬೆಯನ್ನು ಹಸ್ತಾಂತರಿಸುವ ತನಕ ಮಾತ್ರವಿರಲಿಲ್ಲ. ಆತನು ಕರ್ತನಲ್ಲಿ ನಿಂತು ಆತನ ನಂಬಿಕೆ ಉಳ್ಳವನಾಗಿ ಅಭಿಷೇಕ ಹೊಂದಿ ಆತನು ಏನು ತನ್ನ ಮಕ್ಕಳನ್ನು ಕೂಡ ದೇವರಲ್ಲಿ ನಡೆಸಿದನೆ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತು ಆ ಒಂದು ಟಾಪಿಕ್ ಅನ್ನು ಮುಗಿಸಿ 2ನೇ ಟಾಪಿಕ್ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಏನೋ ವಿಚಾರ ಬಂತಂದ್ರೆ, ಸಂಬಂಧಿಕನಾದರೂ ಅದು ಕೂಡ ಆತನ ಒಂದು ಕಸಿನ್ ಆಗಿದ್ರು ಕೂಡ ಸ್ಥಾನಿಕನಾದ ಯೋಹಾನ ಎಲ್ಲಿ ಯಾವ ಸ್ಥಾನದಲ್ಲಿ ಕೊನೆಗೆ ಇರಬೇಕಾಗಿತ್ತು ಆ ಸ್ಥಾನದಲ್ಲಿ ಇರಲಿಲ್ಲ. ಅದನ್ನು ತನ್ನ ಸ್ಥಾನವನ್ನ ಕಳೆದುಕೊಂಡ ಯಾರ ಸ್ಥಾನವನ್ನ ತುಂಬಿದ್ರು ದೇವರು ಕೊಟ್ಟರು? ಕುರೇನ ಪಟ್ಟಣದ ಸೀಮೋನನನ್ನು ನಾವು ನೋಡ್ತೇವೆ. ಇವತ್ತಿನ ದಿವಸ ನಾವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆತನ ಹೆಸರು ಥೋಮ ಎಂದು ನಾವು ನೋಡ್ತೇವೆ. ಈ ಥೋಮನಿಗೆ ಆತನು ಸಂಶಯ ಪಡೋದಕ್ಕೆ ಕಾರಣ ಆತನಲ್ಲಿದ್ದಂತ ಭಯ. ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ನೋಡ್ರಿ, ಲಾಜರನ ವಿಚಾರ ಬರುವಾಗ ಲಾಜರನ್ನ ಕರ್ತನೆ ಹೇಳ್ತಾ ಇದೆ, ಆತನು ಸತ್ತಿಲ್ಲ, ಆತನು ಮಲಗಿದ್ದಾನೆ ಅಂತ ಅನ್ಕೊಂಡು ಒಂದ್ಸರಿ ಹೇಳ್ತಾರೆ. ತದನಂತರ ಮತ್ತೆ ಆತನು ಹೇಳಿದ ಅರ್ಥವನ್ನ ತಿಳಿದಿದ್ದಕ್ಕಾಗಿ ಇವರಿಗೆ ಶಾರೀರಿಕವಾಗಿ ಪ್ರಾಕೃತಿಕವಾಗಿ ಮಾತ್ರ ಕಾಣೋದು, ಅದನ್ನು ಸತ್ತಿದ್ದಾರೆ, ಆತನನ್ನು ಎಬ್ಬಿಸೋಣ ಅಂತ ಅನ್ಕೊಂಡು ಹೇಳುವಾಗ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ ಬರುವಾಗ ಆತನು ಈ ಮಾತನ್ನ ಹೇಳುವಾಗ ಈ ಲಾಜರನ ವಿಚಾರವನ್ನ ಶಿಷ್ಯರ ಮಧ್ಯದಲ್ಲಿ ಹಂಚಿಕೊಳ್ಳುವಾಗ ಶಿಷ್ಯರು ಹೇಳ್ತಾರೆ, ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ತಿರುಗಿ ಅಲ್ಲಿಗೆ ಹೋಗುತ್ತೀಯಾ ಅನ್ನುತ್ತಾರೆ. ಯಹೂದ್ಯರು ನಿನ್ನನ್ನು ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ, ಸಾಯಿಸೋದಕ್ಕೆ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ, ಹೊಂಚು ಆಗ್ತಾ ಇದ್ದಾರೆ. ಆ ಸ್ಥಳಕ್ಕೆ ಮತ್ತೆ ನೀನು ತಿರುಗಿ ಹೋಗ್ತೀಯ. ಒಂದನ್ನು ನಾವು ತಿಳಿದುಕೊಳ್ಳಬೇಕು, ದೇವರ ಅಪ್ಪಣೆ ಇಲ್ಲದೆ ನಮ್ಮ ತಲೆ ಕೂದಲು ಕೂಡ ಒಂದು ಕೂಡ ಕೆಳಗಡೆ ಉದುರಿಲ್ಲ, ಅದಕ್ಕೂ ಕೂಡ ದೇವರ ಅಪ್ಪಣೆ ಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಅದನ್ನ ನಾವು ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಅನೇಕ ಬಾರಿ ದೇವರ ವಾಕ್ಯ ಹೇಳುವುದಕ್ಕೆ ನಮಗೆ ಹಿಂಜರಿಕೆ ಯಾಕೆ ಎಂದು ನೋಡುವಾಗ ನಮ್ಮಲ್ಲಿ ಈಗ ಹೇಳಿದ್ರೆ ಈ ವ್ಯಕ್ತಿ ಏನಂತಾನೋ ಅಥವಾ ಸುತ್ತಲಿರುವಂತ ಜನರು ಏನಂತಾರೋ ಅನ್ನುವಂತ ಹೆಸಿಟೇಷನ್ ನಮ್ಮನ್ನ ಹಿಂದಕ್ಕೆ ಹಿಡಿದಿರುತ್ತೆ. ಆ ಚಾನ್ಸ್ ಮಿಸ್ ಆದ್ಮೇಲೆ ನಮ್ಗೆ ಅನ್ಸುತ್ತೆ, ಇವರಿಗೆ ನಾವು ದೇವರ ವಾಕ್ಯ ಹೇಳಬೇಕಿತ್ತು, ಯಾಕೆ ನಾನು ಹೇಳಿಲ್ಲ, ಈ ಚಾನ್ಸ್ ಮಿಸ್ ಆಯ್ತಲ್ಲ ಅನ್ನುತ್ತೆ. ಅದೇ ರೀತಿಯಲ್ಲಿ ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತರು ಒಂದು ದೊಡ್ಡ ಮಹತ್ತರವಾದ ಅದ್ಭುತವನ್ನ ಮಾಡುವುದರ ವಿಚಾರವಾಗಿ ಅಲ್ಲಿ ಡಿಸ್ಕಷನ್ ನಡೀತಾ ಇದೆ. ಆದರೆ ಶಿಷ್ಯರು ಏನ್ ಹೇಳ್ತಾ ಇದ್ದಾರೆ,
ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ತಿರುಗಿ ಅಲ್ಲಿಗೆ ನೀನು ಹೋಗ್ತೀಯ? ನೀನು ಅಲ್ಲಿ ಹೋಗಿ ಸಾಯುವಂತ ಪರಿಸ್ಥಿತಿಯನ್ನ ನೀನು ಕೆದಕಿ ಎದುರುಗೊಳ್ತೀಯ ಅನ್ನೋದನ್ನ ಕರ್ತನಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಒಂದನ್ನು ಅವ್ರು ಗೊತ್ತಿಲ್ಲ, ನಮ್ಮ ಮಧ್ಯದಲ್ಲಿರುವ ಆತನು ಭವಿಷ್ಯತ್ತನ್ನ ತಿಳಿದ ಆತನು. ಹಲ್ಲೆಲೂಯಾ. ಆತನ ಅಪ್ಪಣೆ ಇಲ್ಲದೆ ಯಾವ ಕಾರ್ಯವು ನಡೆಯೋದಿಲ್ಲ ಅನ್ನೋದನ್ನ ತಿಳಿಯದೆ ಇಲ್ಲಿ ಶಿಷ್ಯರಿಗೆ ಕೇಳ್ತಾರೆ. ಆಗ 14ನೇ ವಚನ, ಆಗ ಯೇಸು ಸ್ಪಷ್ಟವಾಗಿ ಅವರಿಗೆ, ಲಾಜರನು ಸತ್ತು ಹೋದನು ಮತ್ತು ನಾನು ಅಲ್ಲಿ ಇಲ್ಲದೆ ಇದ್ದದ್ದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ, ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಆದರೆ ಅವನ ಬಳಿಗೆ ಹೋಗೋಣ ಎಂದು ಹೇಳಿದನು. ಇಷ್ಟು ಹೇಳಿದ ಮೇಲೆ ಕೂಡ ಯೇಸು ಕ್ರಿಸ್ತನ ಈ ಮಾತನ್ನ ಹೇಳಿದಾಗ ಈಗ ನಮ್ಮ ಹೀರೋ ಪಿಕ್ಚರ್ಗೆ ಬರ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ದಿದುಮನೆಂಬ ತೋಮನು ಜೊತೆ ಶಿಷ್ಯರಿಗೆ, ನಾವು ಸಹ ಹೋಗಿ ಆತನೊಳಗೆ ಸಾಯೋಣ. ಹಲ್ಲೆಲೂಯಾ. ನಮಗೂ ಕೂಡ ಅನ್ಸುತ್ತೆ, ನಾನು ಸುವಾರ್ತೆ ಹೇಳಿದ್ರೆ ಕಲ್ಲೇ ಸುಟ್ಕೊಳ್ತಾರೆ ಅಂತ ಅನ್ಸುತ್ತಲ್ಲ ನಮ್ಗೆ ಕೆಲವು ಸರಿ. ನಾವು ಉದ್ಯೋಗದ ಸ್ಥಳದಲ್ಲಿ ಆಗಿರ್ಬೋದು, ಹೋಗುವಂತ ಜಾಗ ಆಗಿರ್ಬೋದು, ಹೊರೆಯವರಾಗಿರ್ಬೋದು, ದಾರಿಯಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಹೋಗಿರ್ತೀವಿ, ಪಕ್ಕದಲ್ಲಿ ಕೂತಿರ್ತಾರೆ. ಅವ್ರಿಗೆ ಏನಾದ್ರೂ ಯೇಸುಸ್ವಾಮಿ ಪರಿಚಯವನ್ನ ಮಾಡಿದ್ರೆ, ಅವನೇನಾದ್ರೂ ಕಲ್ಲನ್ನು ಹೊಡೆದು ಬಿಟ್ರೆ, ಅಥವಾ ಎಲ್ಲರೂ ಜನರಿಗೆ ಹೇಳಿ ಇವನು ಯೇಸು ಕ್ರಿಸ್ತನ ವಿಚಾರ ನನಗೆ ಹೇಳ್ತಾ ಇದ್ದಾನೆ, ಇವನು ಹೊಡೀರಿ ಅಂತ ಅನ್ಕೊಂಡು ಹೇಳ್ತಾನ ಅನ್ಸುತ್ತಲ್ಲ? ಖಂಡಿತವಾಗಿ ಅನ್ಸುತ್ತೆ. ಆದ್ರೆ ಆ ಅನ್ಸಬಾರದು ಅಂತ ಅನ್ಕೊಂಡೆ ನಾವು ದಿದುಮನೆಂಬ ಈ ತೋಮನ ಜೀವಿತದಿಂದ ನಾವು ಕಲಿತಾ ಇದ್ದೇವೆ. ಹಲ್ಲೆಲೂಯಾ. ಅವನಿಗಿದ್ದಂತ ಭಯ, ಅವನೇನು ಆ ಒಂದು ಲಾಜರನ ಮರಣ ಹೊಂದಿದ ಜಾಗಕ್ಕೆ ಹೋಗಿ, ಅಲ್ಲಿ ಹೋಗಿ ಯಹೂದ್ಯರೆಲ್ಲ ಸೇರಿರ್ತಾರೆ, ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆಲ್ಲ ಸಿದ್ಧತೆ ನಡೆದಿರುತ್ತೆ, ಅಲ್ಲಿ ದೊಡ್ಡ ದೊಂಬಿ ನಡೆದಿರುತ್ತೆ. ಮೊದಲೇ ಯೇಸುಸ್ವಾಮಿ ಅಲ್ಲಿ ಹೋಗಿಲ್ಲ ಅಂತ ಅನ್ಕೊಂಡು ಎಲ್ಲರೂ ಸಿಟ್ಟಾಗಿರ್ತಾರೆ. ಯೇಸುಸ್ವಾಮಿ ತನ್ನ ಸ್ನೇಹಿತನಿಗೋಸ್ಕರ ಏನು ಮಾಡಿಲ್ಲ ಅಂತ ಅನ್ಕೊಂಡು ಸಿಟ್ಟಾಗಿರ್ತಾರೆ. ಯೇಸುಸ್ವಾಮಿ ಅಲ್ಲಿ ಅನೇಕ ಸಹಾಯಗಳನ್ನು ಮಾಡಬಹುದಿತ್ತು, ಸಂತೈಸೋದಕ್ಕೆ ಬರಬಹುದಿತ್ತು. ಒಂದು ಅಂತ್ಯ ಸಂಸ್ಕಾರ ಸತ್ತಂತ ಸಂದರ್ಭದಲ್ಲಿ ಅಳುವುದಕ್ಕೆ ಕೂತಂತ ಯಹೂದ್ಯರನ್ನಾಗ್ಲಿ, ಮರಿಯಳನ್ನಾಗ್ಲಿ, ಮಾರ್ತರನ್ನಾಗ್ಲಿ ಸಂತೈಸೋದಕ್ಕೆ ಹೋಗಿಲ್ಲ ಅಂತ ಅನ್ಕೊಂಡು ಎಲ್ಲರೂ ಸೇರಿ, ನೋಡ್ರಿ, ಈ ಶವ ಸಂಸ್ಕಾರ ನಡೆಯುವಂತ ಪರಿಸ್ಥಿತಿ ಯಾವಾಗಲೂ ಕೂಡ ಹಾಗೆ ಇರುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಹಾಗೆ ಇರುತ್ತೆ. ಎಲ್ಲರೂ ಏನಂತಂದ್ರೆ, ಒಂದು ವಿರೋಧವಾಗಿ ಮಾತಾಡುವಂತ ಪಂಗಡ ಇರುತ್ತೆ, ಇನ್ನೊಂದು ಅಳುವ ಪಂಗಡ ಇರುತ್ತೆ, ಒಂದು ಕ್ರಿಸ್ತನ ಬೆಂಬಲವಾಗಿ ನಿಲ್ಲುವಂತ ಪಂಗಡ ಇರುತ್ತೆ. ಆದ್ರೆ ಅದರ ಮಧ್ಯದಲ್ಲಿ ನಾವು ಹೋಗುವಂತ ಸಂದರ್ಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಾಗ ಕರ್ತನು ಮಹಿಮೆ ಹೊಂದುವವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ನಮಗೆ ಕೊಟ್ಟಿರುವ ಜೀವಿತ ಒಂದೇ. ಆ ಜೀವಿತದ ಒಳಗಡೆ ನಾವು ಕರ್ತನ ನಾಮವನ್ನು ಒಬ್ಬರಿಗಾದ್ರೂ ನಾನು ಸಾರುತ್ತೇನೆ ಎನ್ನುವಂತ ಛಲ ನಮ್ಮಲ್ಲಿ ಯಾರು ಇರುತ್ತದೋ ಕರ್ತನು ದೊಡ್ಡ ಕಾರ್ಯವನ್ನ ಮಾಡುವ ಆತನಿಗೆ. ಹಲ್ಲೆಲೂಯಾ. ಕರ್ತನು ಕೇವಲ ವಾಕ್ಯವನ್ನ ಕೇಳಿ ನೀವು ಬೆಳೆಯಿರಿ ಅಂತ ಅನ್ಕೊಂಡು ಮಾತ್ರ ಹೇಳ್ತಾ ಇಲ್ಲ, ನೀವೇನ್ ಮಾಡಬೇಕು, ಇದರ ಯುಗದ ಅಂತ್ಯದವರೆಗೆ ಸಾರಬೇಕು ಅಂತ ಅನ್ಕೊಂಡು ಕರ್ತನ ಹೇಳಿದ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಬೆಳವಣಿಗೆ, ನಾವೆಲ್ಲರೂ ಕೂಡ ಅನೇಕ ವರ್ಷಗಳಿಂದ ಕ್ರಿಸ್ತನಲ್ಲಿ ಇರುವವರು. ನಮ್ಮ ಬೆಳವಣಿಗೆ ಎಲ್ಲಿ ಗೊತ್ತಾಗ್ತದೆ ಅಂದ್ರೆ, ನಾವು ಇನ್ನೂ ಕೂಡ ವಿಶ್ವಾಸಿಗಳಾಗಿಯೇ ಇದ್ದರೆ ಅದು ದೇವರು ವಿಶ್ವಾಸಿಗಳಾಗುವುದಕ್ಕೆ ನಮ್ಮನ್ನ ಕರೆದಿಲ್ಲ, ನಮ್ಮನ್ನ ಶಿಷ್ಯರಾಗುವುದಕ್ಕೆ ಕರೆದಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನ ಶಿಷ್ಯರಾಗುವುದಕ್ಕೆ ಕರೆದ. ಶಿಷ್ಯರ ಕೆಲಸ ಏನಾಗಿತ್ತು? ಯುಗದ ಅಂತ್ಯದವರೆಗೂ ನೀವು ಸುವಾರ್ತೆಯನ್ನು ಸಾರುವವರಾಗಿ. ಹಲ್ಲೆಲೂಯಾ. ತೋಮನ ರೀತಿಯಲ್ಲಿ ನಾವು ಭಯ ಪಟ್ಟುಕೊಂಡು ನಮ್ಮನ್ನ ಹಿಂಜರಿ ಎಳೆದುಕೊಂಡು ಇರೋದಾದ್ರೆ ನಾವು ಹಾಗೇ ಕೂರುವವರಾಗಿರ್ತೇವೆ. ಹಲ್ಲೆಲೂಯಾ. ನಾವು ಏನು ಕೂಡ ಕ್ರಿಸ್ತನಲ್ಲಿ ಏನೋ ಮಾಡೋದಕ್ಕೆ ಸಾಧ್ಯವಿಲ್ಲ. ದೇವರ ಕಾರ್ಯವನ್ನು ನಾವು ಮುಂದೆ ಬಂದು ಮಾಡೋದಕ್ಕಾಗೋದಿಲ್ಲ. ಯೋಹನ ಸುವಾರ್ತೆ 20ನೇ 24ನೇ ವಚನದಲ್ಲಿ ನಮಗೆಲ್ಲರೂ ಗೊತ್ತು, ಈ ಯೇಸು ಕ್ರಿಸ್ತನು ಎಲ್ಲಾ ಶಿಷ್ಯರಿಗೆ ಪುನರುತ್ಥಾನ ಹೊಂದಿದ ನಂತರ ಎಲ್ಲರಿಗೂ ಪರಿಚಯ ಮಾಡಿದ, ತಾನು ಪುನರುತ್ಥಾನ ಹೊಂದಿ ಎದ್ದು ಬಂದಿದ್ದೇನೆ. ಆದ್ರೆ ಒಬ್ಬನೇ ಒಬ್ಬ ಆ ಒಂದು ಗುಂಪಲ್ಲಿ ಇರಲಿಲ್ಲ. ಯಾರದು? ದಿದುಮನಾದ ತೋಮ ಇರಲಿಲ್ಲ. ಅವನು ಅಲ್ಲಿ ತೋಮನಿಗೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಷ್ಯರು ಈ ರೀತಿಯಲ್ಲಿ ಹೇಳ್ತಾರೆ, ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸುವ ತೋಮನು ಅವರ ಸಂಗಡ ಇರಲಿಲ್ಲ. ಆದ್ದರಿಂದ ಉಳಿದ ಶಿಷ್ಯರು, ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ, ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂತ ಅನ್ಕೊಂಡು ಹೇಳ್ತಾನೆ. ಒಂದು ಸಂಶಯದ ಮಾತು, ಇನ್ನೊಂದು ಯಾವ ರೀತಿಯಲ್ಲಿ ಅಪೊಸ್ತಲರು ರೂಮ್ ಒಳಗೆ ಕೂತಿದ್ದಾರೆ, ನಮ್ಮನ್ನು ಇವತ್ತು ಈ ಸಾರಿ ಹೊಡೆದು ಸಾಯಿಸ್ಬಿಡ್ತಾರೆ. ಯಾಕಂದ್ರೆ ಯಾರು
ಅದ್ಭುತ ಮಾಡ್ತಿದ್ನೋ, ಯಾರು ಮಾತ್ಕಾರ್ಯ ಮಾಡ್ತಿದ್ನೋ, ರೊಟ್ಟಿ ಮೀನನ್ನು ಕೊಡ್ತಾ ಇದ್ನೋ, ಯಾರು ಸಮುದ್ರವನ್ನು ನಿಲ್ಲಿಸಿದ್ನೋ, ಯಾರು ಸಮುದ್ರದ ಮೇಲೆ ನಡೆದ್ನೋ ಆತನ ಇಲ್ಲ. ಈಗ ಆತನಿಲ್ಲದೆ ಈ ಶಿಷ್ಯರು ಒಂದು ಕೋಣೆಯಲ್ಲಿ ಕೂತಿದ್ದಾರೆ. ಇವತ್ತಿನ ದಿವಸ ಈ ಒಂದು ದಿನಮಾನಗಳು ಯಾವಾಗ ಬೇಕಾದ್ರೂ ನಾವು ಸಾಯ್ಬೋದು ಅನ್ನುವ ಒಂದು ಭಯದಿಂದ ಕೂತಿರುವಂತ ಈ ತೋಮ ಮತ್ತು ಶಿಷ್ಯರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಬಂದು ಆತನು ಮೊದಲನೇ ಇಂಟ್ರಡಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ಆವಾಗ ಯಾರಿರ್ಲಿಲ್ಲ, ತೋಮ ಇರ್ಲಿಲ್ಲ. ಈಗ 8 ದಿವಸಗಳಾದ ಆ ವಿಚಾರಗಳನ್ನೆಲ್ಲ ಹೇಳಿದಾಗ ಇವನು ಹೇಳ್ತಾ ಇದ್ದಾನೆ, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂತ ಅನ್ಕೊಂಡು ಹೇಳ್ತಾರೆ. ಅದಕ್ಕೆ ಕರ್ತನ ನೋಡಿ ಎಷ್ಟು ಕರುಣಾಮಯನು. ಒಬ್ಬ ಮನುಷ್ಯನ ಮಾತಿಗೆ ಆತನು ತಗ್ಗಿಸಲ್ಪಟ್ಟು, ಅಂದ್ರೆ ಆತನನ್ನು ಕನ್ವಿನ್ಸ್ ಮಾಡೋದಕ್ಕೋಸ್ಕರವಾಗಿ 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಾಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಹಲ್ಲೆಲೂಯಾ. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮನ್ನು ಕೂಡ ಈ ತೋಮನ ರೀತಿಯಲ್ಲಿ ನಂಬಿಕೆ ಕಡಿಮೆ ಆಗಿದೆಯಾ? ನಮ್ಮ ತೋಮನ ರೀತಿಯಲ್ಲಿ ನಮ್ಮಲ್ಲಿ ಭಯ ಆವರಿಸಿಕೊಂಡಿದೆಯಾ? ಯೇಸುವನ್ನ ನಾಮವನ್ನ ಪ್ರಚಾರ ಮಾಡೋದಕ್ಕೆ ನಾವು ನಮ್ಮ ಹೆಸರನ್ನ ಹೇಳ್ತಾ ಇದೀವಿ, ನಾವು ಕ್ರಿಶ್ಚಿಯನ್ ಅಂತ ಹೇಳ್ತಾ ಇದೀವಿ. ನೀವು ಕೂಡ ನೀವು ಕ್ರಿಸ್ತನನ್ನ ಹಿಂಬಾಲಿಸಿ ಅಂತ ಅನ್ಕೊಂಡು ಹೇಳ್ತಾ ಇಲ್ಲ. ಹಿರಿಯ ವಿಶ್ವಾಸಿಗಳು ನಮಗೆ ಎಷ್ಟು ತನಕ ಧೈರ್ಯ ಇದೆ ಅಂತಂದ್ರೆ, ನಾವು ಕ್ರಿಸ್ತನನ್ನ ಹಿಂಬಾಲಿಸ್ತಿದ್ದೀವಿ ಅಂತ ಅಂದ್ಕೊಂಡು ಹೇಳ್ತಾ ಇದೀವಿ. ಆದ್ರೆ ಕ್ರಿಸ್ತನನ್ನ ನೀವು ಕೂಡ ಹಿಂಬಾಲಿಸಿ ನಿಮಗೆ ಸಮಾಧಾನ ಸಿಗುತ್ತೆ ಅಂತ ಅನ್ಕೊಂಡು ಹೇಳೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಏನೋ ನಮ್ಮನ್ನ ಒಳಗಡೆಯಿಂದ ಹಿಡಿದು ಎಳಿತಾ ಇದೆ. ಆದ್ರೆ ಇವತ್ತಿನ ದಿವಸ ಕರ್ತನ ಹೇಳ್ತಾ ಇದ್ದೇನೆ ಪ್ರಿಯರೇ, ಕರ್ತನ ಹೇಳ್ತಾ ಇದ್ದೇನೆ, ನೀವು ಅದನ್ನ ಮಾಡಲೇಬೇಕಾದ ಕಾರ್ಯ ಆಗಿದೆ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆ ನಿಮ್ಮನ್ನು ಅದನ್ನ ಬಲಪಡಿಸುವುದಾಗಲಿ. ಹಲ್ಲೆಲೂಯಾ. ನನ್ಗೆ ಅಕ್ಕಪ್ಪ ಬೇಕು ಅಂತ ಅನ್ನೋ ರೀತಿಯಲ್ಲಿ ನಾವು ಕೂತ್ಕೊಳ್ಳಂಗಿಲ್ಲ. ಯಾಕಂತಂದ್ರೆ ದೇವರು ಕೊಟ್ಟಿರುವಂತ ಆಜ್ಞೆ ಇದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಎಲ್ಲಾ ಕಡೆ ನಾವು ಸುವಾರ್ತೆ ಸಾರೋದಕ್ಕೆ ಅವಕಾಶ ಇದೆಯಾ? ಕೆಲವು ಕಡೆ ಸಾರೋದಕ್ಕೆ ಅವಕಾಶ ಇದೆ. ನಾನು ರೀಸೆಂಟ್ಲಿ ಒಬ್ರು ಬೈಕ್ ತಗೊಳಕ್ಕೆ ಅಂತ ಅನ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲೊಬ್ರು ವ್ಯಕ್ತಿ ಇದ್ರು. ಅವರು ಕಂಪ್ಲೀಟ್ ಆಗಿ ಅನ್ಯ ಜನ ಆಗಿರುವಂತಹ ವ್ಯಕ್ತಿ. ಆಗುವಂತ ಸಂದರ್ಭದಲ್ಲಿ ನಾನು ಕ್ರೈಸ್ತರು ರೀತಿಯಲ್ಲಿ ನಾನು ಪಾಸ್ಟರ್ ಹಂಗೆಲ್ಲ ಹೇಳಿದ ನಂತರ ಅವರಿಗೆ ಗೊತ್ತಾಯ್ತು, ಇವ್ರು ಪಾಸ್ಟರ್ ಅಂತ ಅನ್ಕೊಂಡು ಗೊತ್ತಾಯ್ತು. ಗೊತ್ತಾದ ನಂತರ ನಾನು ಹೇಳಿದೆ, ಅವಾಗಾದ್ರೆ ನಿಮ್ಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿದೆಯಲ್ವಾ ಅಂದ್ರೆ, ಅವ್ರ ಪಾಸ್ಟರ್ ಇವ್ರ ಪಾಸ್ಟರ್ ಅನ್ಕೊಂಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡೋದು. ಅದಕ್ಕೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿದ್ವಲ್ವಾ ಅಂತ ಅನ್ಕೊಂಡು ಹೇಳುವಾಗ ಅವರು ಡೈರೆಕ್ಟ್ ಆಗಿ ಹೇಳಿದ್ರು ಏನಂತಂದ್ರೆ, ನನಗೆ ಆಗಲ್ಲ, ಏನಿಲ್ಲ ಸರ್, ನಾವೆಲ್ಲನೂ ಒಂದೇ ರೀತಿಯಲ್ಲಿ ನೋಡ್ತೀವಿ. ನಾನು ಅನೇಕ ಬಾರಿ ನನಗೆ ಈ ರೀತಿಯಲ್ಲಿ ಹೇಳಕ್ ಬಂದ್ರು, ನಾನು ಅವಾಗ ಅದಕ್ಕೆ ಅವ್ರಿಗೇನೆ ಸರಿಯಾಗಿ ಉತ್ತರ ಹೇಳಿ ಕಳಿಸ್ದೆ ಅನ್ನೋ ರೀತಿಯಲ್ಲಿ ನನ್ನ ಹತ್ರ ಸ್ವಲ್ಪ ಬಹಳ ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರು. ಅದಕ್ಕೆ ನಾನು ಕೊನೆಗೆ ಅವರಿಗೆ ಎಲ್ಲ ಆಯ್ತು, ಬೈಕ್ ಎಲ್ಲ ತಗೊಂಡು ಹೊರಗಡೆ ಬರುವಾಗ ನನ್ನ ನಂಬರ್ ಕೊಟ್ಟು, ಒಂದು ಸಾರಿ ನನಗೆ ಕಾಲ್ ಮಾಡಿ, ಮತ್ತು ಅರವಿಂದ ಸ್ಕೂಲ್ ಮುಂದೆನೆ ನಮ್ದು ಒಂದು ಚರ್ಚ್ ಇದೆ, ಅಲ್ಲಿಗೆ ಬನ್ರಿ ಒಂದ್ಸರಿ ಮಾತಾಡೋಣ ಅಂತ ಅನ್ಕೊಂಡು ಹೇಳಿ ಬಂದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಅವಕಾಶಗಳಿಲ್ಲ. ಎಂತ ಕಠಿಣವಾದ ಮನುಷ್ಯನಾದರೂ ಕೂಡ ನಮಗೆ ಅವಕಾಶಗಳು ಇಲ್ಲದೆ ಇಲ್ಲ. ನಾವು ಮಾತನಾಡುವಂತ ಸಮಯದಲ್ಲಿ ನಮಗೆ ಸೆನ್ಸ್ ಆಗುತ್ತೆ, ನಾವು ಯಾರ ಹತ್ರ ಯೇಸು ಕ್ರಿಸ್ತನ ವಿಚಾರವಾಗಿ ಮಾತನಾಡಬಹುದು ಎನ್ನುವುದನ್ನ ಸೆನ್ಸ್ ನಮಗೆ ಆಗುವಂತ ನಮಗೆ ಅವಕಾಶ. ನಾವು ಅನೇಕ ಬಾರಿ ಆಲೋಚನೆ ಮಾಡ್ರಿ, ನಿಮ್ಮ ಜೀವಿತದ ಪರ್ಯಂತ ಅನೇಕ ಅವಕಾಶಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಹೀಗೆ ನಮ್ಮನ್ನ ಹಿಂದಕ್ಕೆ ಎಳೆದು ನಾವು ಅವಕಾಶಗಳನ್ನ ಕಳೆದುಕೊಂಡಿದ್ದೇವೆ. ಆದ್ರೆ ಮುಂದಿನ ದಿನವಾರದಲ್ಲಿ ಈ ಉಪವಾಸ ಮುಗಿದ ನಂತರ ನಮ್ಮಲ್ಲಿ ಒಂದು ಬದಲಾವಣೆ ಆಗಬೇಕು. ಯೇಸುವಿನ ನಾಮವನ್ನ ಎಲ್ಲಿಯಾದ್ರೂ ಅವಕಾಶ ಸಿಕ್ಕಿದ್ರೆ ನಾವು ಪ್ರಚುರಪಡಿಸುವವರಾಗಿರಬೇಕು. ಹಲ್ಲೆಲೂಯಾ. ಅದನ್ನ ಹೇಳುವವರಾಗಿರಬೇಕು. ಯಾಕಂತಂದ್ರೆ ನಾವು ಧರ್ಮವನ್ನ ದೊಡ್ಡದು ಮಾಡೋದಕ್ಕೋಸ್ಕರವಲ್ಲ, ನಮ್ಮ ಯೇಸು ಕ್ರಿಸ್ತನ ಹಿಂದೆ ಜನರು ಸೇರಿ ಬರ್ಲಿ ಅಂತ ಅಲ್ಲ, ನನ್ನ ಸಮಾಧಾನ, ನನಗಿಂತ ಸಮಾಧಾನ ಅವನಿಗೂ ಸಿಗಲಿ ಅನ್ನುವಂತ ಒಂದು ತವಕ, ಒಂದು ಭಾರದಿಂದ ಆತನಿಗೆ ಹೇಳುವವರಾಗೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡ್ರಿ, ತೋಮನ ಕಥೆ ಹೀಗೆ ಆದ್ರೆ, ತೋಮನ ರೀತಿಯಲ್ಲಿ ಭಯ ಪಡುವವನೊಬ್ಬ ಇದ್ದ. ಆತನು ಫರಿಸಾಯರ ಗುಂಪಿನ ಒಳಗಡೆ ಇದ್ದವನಾಗಿದ್ದಾನೆ. ಫರಿಸಾಯರ ಗುಂಪಿನ ಒಳಗಡೆ ಇದ್ದ ಯಾರವನಾಗಿದ್ದಾನೆ? ನಿಕೋದೇಮನೆಂದು ನಾವು ನೋಡ್ತೇವೆ. ಇವನು ಕೂಡ ಭಯ ಪಡ್ತಾ ಇದ್ದ. ಆದ್ರೆ ಇವನಿಗೆ ಏನಂತಂದ್ರೆ, ಯೇಸು ಕ್ರಿಸ್ತನ ಬೋಧನೆ ಏನಾಗಿದೆ ಅಂತ ಅನ್ಕೊಂಡು ತಿಳ್ಕೋಬೇಕು.
ನಾನು ರಾತ್ರಿ ಬಂದು ನನಗೆ ಬೆಳಕಿನಲ್ಲಿ ಹೋಗೋದಕ್ಕೆ ಫರಿಸಾಯನಾಗಿದ್ದರಿಂದ, ನಾನು ಬೋಧಕನಾಗಿದ್ದರಿಂದ ನನಗೆ ಬೆಳಗಿನ ಸಮಯದಲ್ಲಿ ಹೋಗಿ ಮಾತನಾಡೋದಕ್ಕೆ ಅವಕಾಶ ಇಲ್ಲ. ನಾನು ರಾತ್ರಿಯ ಸಮಯದಲ್ಲಿ ಹೋಗಿ ಆದರೂ ಯೇಸು ಕ್ರಿಸ್ತನ ಬಳಿಗೆ ಹೋಗಿ ಮಾತನಾಡ್ತಾನೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಫರಿಸಾಯರಲ್ಲಿ ಯಹೂದ್ಯರ ಹಿರಿಸಭೆಯವರಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ಹಾಗಾದ್ರೆ ಇವನು ದೇವರ ಆ ಯೇಸುವಿನ ಬೋಧನೆಯನ್ನು ಕೇಳಿದ್ದಾನೆ. ನೀನು ಮಾಡುವಂತ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಸೂಚಕ ಕಾರ್ಯವನ್ನು ಕೂಡ ಇವನು ನೋಡಿದ್ದಾನೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನೀನು ಸೂಚಕ ಕಾರ್ಯವನ್ನು ನೋಡ್ತಾ ಇದೀಯಾ, ನೀನು ಬೋಧನೆಯನ್ನು ಕೇಳಿದೀಯ, ಆದ್ರೆ ಬೋಧನೆ ನಡೆಯುವಂತವನಾಗಬೇಕು. ಅದಕ್ಕೋಸ್ಕರವಾಗಿ ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಹಲ್ಲೆಲೂಯಾ. ನೀನು ಹೊಸದಾಗಿ ಹುಟ್ಟಬೇಕು. ಯಾಕಂದ್ರೆ ನೀನು ಫರಿಸಾಯ ಎಂಬಂತ ಪೊಸಿಷನ್ ಅಲ್ಲಿ ಕೂತು ಈಗ ಕತ್ತಲೆಯಲ್ಲಿ ನನ್ನ ಜೊತೆ ಬಂದಿದ್ದೀಯಾ. ಒಂದು ವೇಳೆ ನೀನು ನಿಜವಾಗ್ಲೂ ನನ್ನನ್ನು ನೀನು ಹಿಂಬಾಲಿಸುವವನಾಗಿದ್ರೆ ನೀನು ಬೆಳಕಿನಲ್ಲಿ ಬರ್ತಾ ಇದ್ದೆ. ಯಾಕಂದ್ರೆ ಯಾರಿಗೂ ನೀನು ಹೆದರ್ತಾ ಇರಲಿಲ್ಲ ಎನ್ನುವಂತ ಮಾತನ್ನ ಅಲ್ಲಿ ನಿಕೋದೇಮನಿಗೆ ಹೇಳೋದನ್ನ ಬಯಸ ಅಲ್ಲಿ ಕರ್ತನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ನೋಡ್ರಿ, ಆತನ ನಂಬಿಕೆ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ಅನ್ಕೊಂಡು ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ, ಯೋಹಾನನ ಸುವಾರ್ತೆ 19:39ನೇ ವಚನದಲ್ಲಿ ನೋಡುವಾಗ, ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗುರುಗಳನ್ನು ಕಲಿಸಿದ ಚೂಳವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಂಪ್ಲೀಟ್ ನೋಟೆಡ್ ಆಗಿರುವಂತ ಯೇಸು ಕ್ರಿಸ್ತನು ಎಲ್ರಿಗೂ ಬಹಿರಂಗವಾಗಿ ಆತನು ಈ ಶಿಲುಬೆಗೆ ಏರಿದ್ದಾನೆ. ಆತನ ಶರೀರ ಅವರ ಮುಂದೆ ಇದೆ. ಈಗ ಈ ಶರೀರವನ್ನ ಕೇಳಿ ಅದಕ್ಕೊಂದು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಅಂತ್ಯ ಸಂಸ್ಕಾರ ಯಾರು ಮಾಡ್ತಾರೆ ಹೇಳಿ? ಯಾರು ಮಾಡ್ತಾರೆ? ಅವರ ಮನೆಯವರಾಗಿರ್ಬೇಕು, ಇಲ್ಲಾಂದ್ರೆ ಸಂಬಂಧಿಕರಾಗಿರ್ಬೇಕು, ಇಲ್ಲಾಂದ್ರೆ ಸ್ನೇಹಿತರಾಗಿರ್ಬೇಕು, ಅಥವಾ ನಿಕಟವಾದ ಆಗಿರ್ಬೇಕು. ಈ ವ್ಯಕ್ತಿ ಕತ್ತಲೆಗೆ ಅಲ್ಲಿ ಹೋಗಿ ನೀಟಾಗಿ ಈಗ ಏನ್ ಮಾಡ್ತಾ ಇದ್ದಾನೆ? ಈಗ ಬೆಳಕಿನಲ್ಲಿ ಹೋಗಿ ಆ ಸಮಾಧಿ ಒಳಗಡೆ ಯೇಸುವಿನ ಒಂದು ಶರೀರವನ್ನ ಇಡುವುದಕ್ಕೆ ಪ್ಲಾನಿಂಗ್ ಅನ್ನ, ಅದೇ ರೀತಿಯಲ್ಲಿ ಯೇಸುವಿನ ಶವ ಸಂಸ್ಕಾರವನ್ನ ಮಾಡೋದಕ್ಕೋಸ್ಕರ ಮುಂದಾಗುವುದನ್ನು ಗಮನಿಸುತ್ತೇವೆ. ಯಾರೇ ಫರಿಸಾಯರಿಗೂ ಆಲೋಚನೆ ಮಾಡ್ರಿ, ಆ ಒಂದು ವಿರೋಧಿಯ ಗುಂಪಿನಲ್ಲಿರುವ ಒಬ್ಬ ವ್ಯಕ್ತಿ, ಯಾಕಂತಂದ್ರೆ ಅವರು ಶರೀರ ಅವರು ಹಾಕುವಂತ ಬಟ್ಟೆಯನ್ನೆಲ್ಲ ಚೇಂಜ್ ಮಾಡ್ಕೊಂಡು ಬಂದು ಅವರ ಆ ಕ್ರಿಯೆಗಳನ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅವ್ರು ಯಾವ ಒಂದು ಸ್ಥಿತಿಯಲ್ಲಿ ಇರ್ತಾರೋ ಅಲ್ಲಿಯೇ ಬಂದು, ಯಾಕಂತಂದ್ರೆ ಅವರಿಗೆ ನಿಬಂಧನೆ ಇದೆ. ಯಾರಿಗೆ? ಫರಿಸಾಯರಿಗೆ. ಆಗಲೂ ಅವರ ಧರ್ಮಶಾಸ್ತ್ರವನ್ನ ಕಟ್ಟುನಿಟ್ಟಾಗಿ ಪಾಲಿಸುವವರು ಆಗಿದ್ರು. ಅದಕ್ಕೋಸ್ಕರವಾಗಿ ಅವರು ಈಗ ಬೆಳಕಿನಲ್ಲಿ ಇವನು ಏನ್ ಮಾಡ್ತಾ ಇದ್ದಾನೆ? ಯೇಸುವಿನ ಶರೀರವನ್ನ ತೆಗೆದುಕೊಂಡು ಅದನ್ನ ಸಮಾಧಿ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಕತ್ಲೆಯಲ್ಲಿ ಮೀಟಾದಂತ, ಕತ್ಲೆಯಲ್ಲಿ ಸಂಧಿಸುವುದಕ್ಕೆ ಬಂದಂತ ವ್ಯಕ್ತಿ ಈಗ ಏನಾಗಿದೆ? ಬೆಳಕಿನಲ್ಲಿ ಸಂಧಿಸುವ ಹಾಗೆ ಒಂದು ಧೈರ್ಯ ಆತನಲ್ಲಿ ಬಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಚರಿತ್ರೆ ಹೇಳುತ್ತೆ, ಆತನು ನಿಕೋದೇಮನು ಅಷ್ಟು ಮಾತ್ರ ಅಲ್ಲಿಗೆ ಆತನ ನಂಬಿಕೆ ನಿಂತು ಹೋಗ್ಲಿಲ್ಲ. ಆತನು ಕೂಡ ಸುವಾರ್ತೆಯನ್ನು ಬರೆದಿದ್ದಾನೆ, ಆದ್ರೆ ಸತ್ಯವೇದದಲ್ಲಿ ಅದನ್ನ ಸೇರಿಸಲ್ಪಟ್ಟಿಲ್ಲ. ನಿಕೋದೇಮನ ಸುವಾರ್ತೆ ಅಂತ ಅನ್ಕೊಂಡು ಚರಿತ್ರೆಯಲ್ಲಿದೆ, ಆದ್ರೆ ಸತ್ಯವೇದದಲ್ಲಿ ದೇವರ ಆತ್ಮನದನ್ನ ಸೇರಿಸಲಿಲ್ಲ. ಅದು ಯಾಕೆ ನಮಗೆ ರೀಸನ್ ಗೊತ್ತಿಲ್ಲ. ಕೆಲವು ಸುವಾರ್ತೆಗಳನ್ನ ದೇವರು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಆದ್ರೆ ಒಂದನ್ನ ನಾವು ಇದರಿಂದ ನಿಕೋದೇಮನಿಂದ ನಾವು ಕಲಿಯಬೇಕು ಅಂತಂದ್ರೆ, ಈ ನಿಕೋದೇಮನ ಜೀವಿತದಲ್ಲಿ ಅಂತ ಕಟ್ಟುನಿಟ್ಟಾದ ಕ್ರಮದಲ್ಲಿ ಜೀವಿಸ್ತಿದ್ದಂತ ಮತ್ತು ಅನೇಕ ನಿಬಂಧನೆಗಳು, ರೆಸ್ಟ್ರಿಕ್ಷನ್ ಇದ್ರೂ ಕೂಡ ದೇವರ ನಾಮವನ್ನ, ಯೇಸುವಿನ ನಾಮವನ್ನ ಪ್ರಚುರಪಡಿಸಲು ಇವತ್ತಿನ ದಿವಸ ಯೋಹಾನನ ಸುವಾರ್ತೆಯಲ್ಲಿ ಆತನ ಹೆಸರನ್ನ ಯೇಸುವಿನ ನಿಮಿತ್ತವಾಗಿ ನಾವು ಓದುವುದಕ್ಕೆ ಸಹಾಯವಾಗ್ತದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಉಪವಾಸ ಪ್ರಾರ್ಥನೆಯಲ್ಲಿದ್ದೇವೆ. ನಮ್ಮ ಒಳಗಡೆ ಅನೇಕ ಆಲೋಚನೆಗಳು ಬರ್ತಾ ಇದೆ. ಈಗ ಯಾಕೆಂತಂದ್ರೆ ನಮಗೆ ಒಂದು ಏನೇ ಆಲೋಚನೆ ಬರ್ತದೆ, ನಾನು ಇದುವರೆಗೂ ಕೂಡ ಯೇಸುವಿನ ನಾಮವನ್ನ ಪ್ರಚುರಪಡಿಸೋದು ಅವಕಾಶ ಇತ್ತು, ನಾನು ಮಾಡಿಲ್ಲ ಅಂತ ಅನ್ಕೊಂಡು ಬರುತ್ತೆ. ಇವ್ರು ಹೇಳ್ದಂಗೆ ಮಾಡಕ್ಕಾಗುತ್ತಾ ಅಂತ ಅನ್ಕೊಂಡು ಬರುತ್ತೆ. ಇನ್ನೊಂದೇನು ಬರುತ್ತೆ, ಹಿಂಗೇನಾದ್ರೂ ಮಾಡಿದ್ರೆ ಏನಾದ್ರೂ ಸಮಸ್ಯೆ ಆದ್ರೆ, ಅಥವಾ ನನ್ನ ಉದ್ಯೋಗಕ್ಕೆ ಸಮಸ್ಯೆ ಆದ್ರೆ, ಅಥವಾ ನನ್ನ ಕುಟುಂಬಕ್ಕೆ ಸಮಸ್ಯೆ ಆದ್ರೆ, ನನ್ನ ಏನು ಅವಶ್ಯಕತೆಗಳಿದೆ ಅದು ಬರೋದಕ್ಕೆ ಸಮಸ್ಯೆ ಆದ್ರೆ ಅನ್ನುವ ರೀತಿಯ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇದೆ ಪ್ರಿಯರೇ. ಇದೇ ಆಲೋಚನೆಗಳು ತೋಮನಲ್ಲಿ ಇತ್ತು, ಮೊದಲು ಬಂದಂತ ಆ ಫರಿಸಾಯನಲ್ಲಿ ಆದ ಆ ನಿಕೋದೇಮನಲ್ಲಿ ಇತ್ತು. ಆದ್ರೆ
ಕರ್ತನ ಸನ್ನಿಧಾನದಲ್ಲಿ ನಮಗೆ ಅವಕಾಶ ಸಿಕ್ಕುವಾಗ ಪ್ರಿಯರೇ, ನಾವು ದೇವರ ನಾಮವನ್ನು ಪ್ರಚುರಪಡಿಸದೆ ಹೋದರೆ, ದೇವರು ನಮ್ಮ ಬಳಿ ಲೆಕ್ಕ ಕೇಳುವ ಚೆನ್ನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮವನ್ನ ಪ್ರಚುರಪಡಿಸುವುದಕ್ಕೋಸ್ಕರವಾಗಿ ನಮಗೆ ಅವಕಾಶ ಸಿಗುವಾಗ, ದೇವರ ಪ್ಲಾಟ್ಫಾರ್ಮ್ ಅನ್ನು ಸಿದ್ಧ ಮಾಡುವಾಗ ನಾವು ಅದಕ್ಕೆ ಸಿದ್ಧರಾಗಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಸಭೆಯಲ್ಲಿ ನೋಡ್ರೆ, ನಾವು ಆತ್ಮಿಕವಾಗಿ ಚೆನ್ನಾಗಿ ಬೆಳೀತಾ ಇದ್ದೇವೆ, ನಮಗೆ ಆಜ್ಞೆಗಳು ಎಲ್ಲಾ ಗೊತ್ತಿದ್ದಾವೆ. ಅದೇ ರೀತಿಯಲ್ಲಿ ನಾವು ಬಹಳ ಕಂಟ್ರೋಲ್ಡ್ ಆಗಿ ವರ್ತನೆ ಮಾಡುವಂತ ವಿಶ್ವಾಸಿಗಳಾಗಿದ್ದೇವೆ. ಆದ್ರೆ ನಮ್ಮಲ್ಲಿ ಒಂದು ಇದಾಗಿದೆ, ಕೆಲವರು ಮಾತ್ರವೇ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಆದ್ರೆ ಕೆಲವರು ನಾವು ಸುವಾರ್ತೆಯ ಕಡೆ ಮನಸ್ಸು ಕೂಡ ಇನ್ನು ಕೊಟ್ಟಿಲ್ಲ. ಯೇಸುವಿನ ನಾಮವನ್ನ ಇನ್ನೊಬ್ಬರಿಗೆ ನಾನೇನಂದು ಹೇಳೋದು ಅಂತಂದ್ರೆ, ನೋಡ್ರಿ, ಕೆಲವರಿಗೆ ಏನಂತಂದ್ರೆ ಸುವಾರ್ತೆ ಸಾರೋದಕ್ಕೆ ಭಯ ಒಂದು, ಕೆಲವರಿಗೆ ನನ್ಗೇನಾದ್ರೂ ಸಮಸ್ಯೆ ಆಗುತ್ತೆ ಅನ್ನೋ ಭಯ. ಎರಡನೇದಾಗಿ ಕೆಲವರಿಗೆ ಏನಾದ್ರು ಸಾರ್ತಾರೆ, ಅವರು ಬರ್ಲಿಲ್ಲ ಅಂದ್ರೆ ನಮ್ಗೆ ನಿರಾಶೆ. ನೀವು ನಿರಾಶೆ ಪಡುವ ಅವಶ್ಯಕತೆ ಇಲ್ಲ. ನೀನು ಬಿತ್ತಿದ್ದ ಬೀಜ ಇದೆಯಲ್ಲ, ಅದಕ್ಕೆ ಲೆಕ್ಕ ದೇವರು ಕೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಬಹುಮಾನ ದೇವರು ಕೊಡ್ತಾನೆ. ಅವನು ಬಹುಮಾನವಾಗಿ ಬರದೇ ಇದ್ರು ಕೂಡ ಇವತ್ತಿನ ದಿವಸ ಅವನಿಗೆ ಬಿತ್ತಿದ ಬೀಜ ಇನ್ನೊಂದ್ಸರಿ ಯಾರೋ ಬಿತ್ತುವಾಗ ಅದು ಆವತ್ತು ನನಗೆ ಬಿತ್ತಲ್ಪಟ್ಟಿತ್ತು ಅನ್ನೋದನ್ನ ಆತನ ನೆನಪು ಮಾಡಿಕೊಂಡು ಆತನ ಒಂದು ದಿವಸ ಹೋಗುವಾತನೇ. ಅದಕ್ಕೋಸ್ಕರವಾಗಿ ನೀನು ಮಾಡಿದ ಕೆಲಸಕ್ಕೆ ನಿನಗೆ ರಿವಾರ್ಡ್ ದೇವರು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸದಿಂದ ಪ್ರಿಯರೇ, ನಮ್ಮಲ್ಲಿ ಒಂದು ಸುವಾರ್ತೆ ಮನೋಭಾವ ಬರಬೇಕಾಗಿದೆ. ನಮ್ಮ ಪಕ್ಕದಲ್ಲಿ ಹೋಗುವವರಿಗೆ ಇವರಿಗೆ ಏನಾದ್ರೂ ಸುವಾರ್ತೆ ಹೇಳೋದಕ್ಕೆ ಸಾಧ್ಯನಾ? ಯೇಸುವಿನ ನಾಮವನ್ನು ಎಲ್ಲಾದ್ರೂ ಮುಂದೆ ತರೋದಕ್ಕೆ ಸಾಧ್ಯನಾ ಅನ್ನೋದನ್ನ ನಾವು ಆಲೋಚನೆ ಮಾಡುವವರಾಗಿರಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುವ ಸಂದರ್ಭದಲ್ಲಿ ಕೂಡ ನಾವು ಅದನ್ನು ಆಲೋಚನೆ ಮಾಡುವುದಾದ್ರೆ, ನಾವು ದೇವರ ಕೆಲಸವನ್ನ ಮಾಡುವಾಗ, ನಾವು ದೇವರ ರಾಜ್ಯನ ಕಟ್ಟುವುದಕ್ಕೆ ಮುಂದಾಗುವಾಗ ನಮ್ಮ ಕೆಲಸವನ್ನ ದೇವರು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆ ನಂಬಿಕೆ ಇದೆಯಾ ನಿಮಗೆ? ಆ ನಂಬಿಕೆ ಇದೆಯಾ? ನಾನು ದೇವರ ಕೆಲಸಗಳನ್ನ ಮಾಡುವಾಗ ದೇವರು ನನ್ನ ಕೆಲಸ ಮಾಡ್ತಾನೆ ಎನ್ನುವಂತ 100% ನಂಬಿಕೆ ಇದೆಯಾ? ಕರ್ತನ ಸನ್ನಿಧಾನದಲ್ಲಿ ಆತನು ಹೇಳ್ತಾ ಇದ್ದಾನೆ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 32ನೇ ವಚನದಲ್ಲಿ, ಹಾಗಾದ್ರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುತ್ತಾನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳೇನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನಲ್ಲವನೆಂದು ಹೇಳುವನೋ ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳೋಣ ಪ್ರಿಯರೇ. ನಮಗೆ ಎಲ್ಲಿ ಅವಕಾಶ ಸಿಗುತ್ತೋ, ಕರ್ತನ ನಿಮಗೆ ದೇವರಾತ್ಮ ಚಲನೆ, ನಿಮಗೆ ದೇವರಾತ್ಮ ನಡೆಸುವಿಗಿರುವುದಾದ್ರೆ ಆ ಸೆನ್ಸರ್ ನಿಮಗೆ ಕೊಡುವವರಾಗಿದ್ದಾರೆ. ಕರ್ತನು ತಕ್ಷಣವಾಗಿ ನಿಮ್ಮನ್ನು ನಿಲ್ಲಿಸಿ ಅವರ ಮಧ್ಯದಲ್ಲಿ ಯೇಸುವಿನ ನಾಮವನ್ನ ಹೇಳುವಂತೆ, ಆ ಸಮಯದಲ್ಲಿ ನಿಮಗೆ ಸತ್ಯವೇದ ಕೈಯಲ್ಲಿ ಇಲ್ಲದೇ ಇದ್ರು ಕೂಡ, ನಿಮಗೆ ಯಾವ ವಾಕ್ಯ ಬಾಯಾಟವಾಗಿ ಗೊತ್ತಿಲ್ಲದಿದ್ರು ಕೂಡ ಅವರಿಗೆ ಏನು ಹೇಳಬೇಕು ನಿಮ್ಮ ಬಾಯಿಯ ಮುಖಾಂತರವಾಗಿ ದೇವರ ಆತ್ಮನು ನುಡಿಯುವಾತನಾಗಿದ್ದಾರೆ. ಹಲ್ಲೆಲೂಯಾ. ನಾನು ಅನೇಕ ಜನ ನೋಡಿದ್ದೇನೆ, ನಮ್ಮ ಸಭೆಯ ಸೀನಿಯರ್ಸ್ ಆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಕೊರತೆ ಇರೋದು ನಮ್ಮ ಯಂಗ್ಸ್ಟರ್ಸ್ಗಳಲ್ಲಿ. ನಾವು ತಲಾಂತುಗಳಿದ್ದಾವೆ, ನಾವು ಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಸಭೆಯಲ್ಲಿ ಮಾತ್ರ ಯೇಸು ಕ್ರಿಸ್ತನ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದ್ರೆ ಹೊರಗಡೆ ಉದ್ಯೋಗದ ಸ್ಥಳದಲ್ಲಿ ಎಷ್ಟು ಜನರಿಗೆ ನಾವು ಯೇಸುವಿನ ನಾಮವನ್ನು ಪರಿಚಯ ಮಾಡ್ತೇವೆ? ಸೀನಿಯರ್ಸ್ಗೆ ಅವರು ಮಕ್ಕಳು, ಕುಟುಂಬ, ಅದು ಇದು, ಅಡಿಗೆ, ಇದೆಲ್ಲ ಕೆಲಸಗಳ ಮಧ್ಯದಲ್ಲೂ ಕೂಡ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅವ್ರಿಗೆ ಹೋಗಿ ಸುವಾರ್ತೆಯನ್ನು ಹೇಳ್ತಾನೆ. ಆದ್ರೆ ನಾವು ಯಂಗ್ಸ್ಟರ್ಸ್ ಏನ್ ಮಾಡಿದೀವಿ? ನಾನು ಕೀಬೋರ್ಡ್ ಕಲ್ತಿದ್ದೀನಿ, ಡ್ರಮ್ಸ್ ಕಲ್ತಿದ್ದೀನಿ, ಲೈವ್ ಮಾಡ್ಲಿಕ್ಕೆ ಬರುತ್ತೆ, ಪ್ರೊಜೆಕ್ಟರ್ ಮಾಡ್ಲಿಕ್ಕೆ ಬರುತ್ತೆ, ಇಷ್ಟಕ್ಕೆ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಇವತ್ತಿನ ದಿವಸದಿಂದ ಪ್ರಿಯರೇ, ನಿಮ್ಮ ಯೂತ್ಸ್ ಇಂದ ಕರ್ತನು ನಿರೀಕ್ಷೆ ಮಾಡ್ತಾ ಇದ್ದಾನೆ, ನೀವು ಸುವಾರ್ತೆ ಹೇಳಬೇಕಾಗಿದೆ. ಹಲ್ಲೆಲೂಯಾ. ದೇವರ ನಾಮವನ್ನ ಈ ಲೋಕದ ಮಧ್ಯದಲ್ಲಿ ಯಾವಾಗ ಅವಕಾಶ ಸಿಗುತ್ತೋ ಅದನ್ನ ನಾವು ಹೇಳಬೇಕಾಗಿದೆ. ನಮಗೆ ಒಂದು ಸಾರಿ ಹೇಳಿ ನೋಡ್ರಿ, ನೀವು ಯಾವಾಗ ದೇವರ ಆತ್ಮನಿಂದ ನಡೆಸಲ್ಪಡ್ತೀರೋ ನಿಮ್ಮಲ್ಲೊಂದು ಜೀವನ ಆಗುತ್ತೆ, ನಿನ್ನಲ್ಲೊಂದು ನಂಬಿಕೆ ಹುಟ್ಟುತ್ತೆ. ಯಾವ ನಂಬಿಕೆ ನಿಮಗೆ ಆ ಸುವಾರ್ತೆ ಹೇಳೋದಕ್ಕೆ ಮುಂಚೆ ಇರ್ಲಿಲ್ವೋ, ನಿನಗೆ ನಂಬಿಕೆ ಹುಟ್ಟುವುದಕ್ಕೆ ಸ್ಟಾರ್ಟ್ ಆಗುತ್ತೆ, ನಿರೀಕ್ಷೆ ಹುಟ್ಟುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಿನ್ನ ಜೀವಿತ ಬದಲಾವಣೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ರೀತಿಯ ಈ ಲೋಕವನ್ನು ಎದುರಿಸುವಂತ ಧೈರ್ಯ ನಿನಗೆ ಸಿಗುವಂತದಾಗಿದೆ. ಹಲ್ಲೆಲೂಯಾ. ಈ ಸಭೆಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಬೇರೆ ಬಾಯಿ ತೆರೆದು ಸ್ತೋತ್ರ ಮಾಡೋಣ, ಕರ್ತನಿಗೆ ಹೇಳೋಣ, ಕರ್ತನೇ ನನ್ನನ್ನು ಸುವಾರ್ತೆ ಹೇಳುವವನಾಗಿ, ಧೈರ್ಯವುಳ್ಳ ಮನುಷ್ಯನಾಗಿ ಮಾಡು ಎಂದು ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆ ನಮ್ಮನ್ನು ಮಾರ್ಪಾಟುಗೊಳಿಸುವುದಾಗಲಿ. ಹಲ್ಲೆಲೂಯಾ. ಊಡಾದಾರ
ಅತ್ತರಾದನ ಶೆಟ್ಟರಿ ಆಂಧ್ರರ ಆಂದುರಿಯಾದರ ಕೇವಲ ಸುವಾರ್ತೆ ನಾವು ಬೆಳವಣಿಗೆಯಾಗಿ ನಮ್ಮ ಕುಟುಂಬ ಚೆನ್ನಾಗಿ ಆರೋಗ್ಯವಾಗಿ ಮಾತ್ರ ಇರುವುದಕ್ಕೆ ಅಲ್ಲ. ನಾವು ಯಾವಾಗ ದೇವರ ಕೆಲಸ ಮಾಡ್ತೇವೋ ನಮ್ಮ ಆಶೀರ್ವಾದಗಳು ಎಲ್ಲಿ ತಡೆ ಆಗಲ್ಪಟ್ಟಿದೆವೋ, ಎಲ್ಲಿ ನಿಲ್ಲಿಸಲ್ಪಟ್ಟಿದೆವೋ, ಎಲ್ಲಿ ಅದು ತಡೆ ಆಗಿಲ್ಬಿಟ್ಟು ಈ ಕರ್ತನ ಅದನ್ನ ರಿಲೀಸ್ ಮಾಡುವ ಆತನಾಗಿದ್ದೀರಿ. ಹಲ್ಲೆಲೂಯಾ. ಅದು ನಮಗೆ ಬಿಡುಗಡೆಯನ್ನು ಕೊಡುವ ಆತನಾಗಿದ್ದೀರಿ. ಹಲ್ಲೆಲೂಯಾ. ಓ ರಗರವ ಶಂಕರಾದರ ದುರಿದರ ಆದುರರಿಯಾದರ ಸೆಂಟರಿ ಅಂದುರರ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ಯು ಜೀಸಸ್. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೇ ರಾಜ ತೋಮನ ಜೀವಿತದಿಂದ, ಅದೇ ರೀತಿಯಲ್ಲಿ ಕರ್ತನೆ ನಿಕೋದೇಮನ ಜೀವಿತದಿಂದ ನಾವು ಕಲಿತಂತ ವಿಚಾರ ಕರ್ತನೆ, ನಾವು ಕರ್ತನೆ ರಾಜ ಕತ್ತಲೆಯಲ್ಲಿ ಇರದೆ ಸ್ವಾಮಿ, ಕತ್ತಲೆಯಲ್ಲಿ ಮಾತ್ರ ಕರ್ತನೆ ರಾಜ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಯೇಸು ಕ್ರಿಸ್ತನ ನಾಮವನ್ನು ಬಿಟ್ಟು ಕರ್ತನೆ ಎಲ್ಲರಿಗೂ ತಿಳಿಯುವ ಹಾಗೆ, ನಾವು ಯೇಸುವಿನ ನಾಮವನ್ನು ಪ್ರಚುರಪಡಿಸುವ ಹಾಗೆ ಕರ್ತನೆ, ಯೇಸು ಕ್ರಿಸ್ತನ ಆತನೊಬ್ಬನೇ ಮೆಸ್ಸಿಯ, ಆತನೊಬ್ಬನೇ ದೇವರೆಂದು ಕರ್ತನೆ ಈ ಲೋಕಕ್ಕೆ ತಿಳಿಸುವ ಹಾಗೆ ಕರ್ತನೆ, ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ಕಣ್ಣೀರಲ್ಲಿ ಕರ್ತನೆ ಅನೇಕರ ಡ್ರಗ್ ಅಡಿಕ್ಟ್ ಆಗಿ ಕರ್ತನೆ ರಾಜ ಅನೇಕ ಕುಡುಕತನಕ್ಕೆ ಬಿದ್ದು ಕರ್ತನೆ ಅನೇಕ ಜನರು ಕರ್ತನೆ ಕಷ್ಟದಲ್ಲಿದ್ದು, ಅನೇಕ ಜನರು ನಿರಾಶರಾಗಿ ಕರ್ತನೆ ರಾಜ ಅನೇಕ ಲವ್ ಫೇಲಿಯರ್ಸ್ ಆಗಿರ್ಬೋದು, ಡಿಪ್ರೆಷನ್ ಆಗಿರಬಹುದು, ಇಂತ ಕರ್ತನೆ ಜನರು ಕರ್ತನೆ ಈ ಲೋಕದಲ್ಲಿ ತುಂಬಾ ಇರೋದಂತೆ ಸಭ. ಅವರಿಗೆ ಕರ್ತನೆ ರಾಜ ನೀನು ಹೇಳುವ ರೀತಿಯಲ್ಲಿ, ನೀನು ನಡೆಸುವ ರೀತಿಯಲ್ಲಿ ಯೇಸುವಿನ ನಾಮವನ್ನ ಪ್ರಚುರಪಡಿಸುವ ಹಾಗೆ ನಮಗೆ ಸಾಹಸವನ್ನ ಚಾಚುವೆ ಸಭ. ಕರ್ತನೆ ರಾಜ ಈ ಒಂದು ನಿನ್ನ ನಾಮವನ್ನ ಪರಿಚಯ ಮಾಡುವುದಕ್ಕೆ ನಮಗೆ ಅಡ್ಡಿಪಡಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ.